ಹಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬ್ಲಾಗ್ ಮಾಡಬೇಕು ಅಂತ. ಬಟ್ ಏನೇನೋ ಬ್ಯುಸಿಲಿ ಫುಲ್ಲು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ದಯವಿಟ್ಟು ಯಾರೋ ಬೇಜಾರಾಗಬೇಡಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ನನಗೆ ಇದೇ ರೀತಿ ಇರಲಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವತ್ತು ಟ್ರಾವೆಲ್ ಶುರು ಮಾಡಿದ್ದೀನಿ. ಬಟ್ ಹೋಗ್ತಿದ್ದೀನಿ, ಇನ್ನೂ ಟ್ರಾವೆಲಿಂಗಲ್ಲಿ ಇನ್ನೂ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಗೊತ್ತಿಲ್ಲ. ಇವಾಗ ಕರೆಕ್ಟಾಗಿ 9:35ಕ್ಕೆ ಬ್ಯಾಂಗ್ಳೂರಿಂದ ಹೊರಟು ಧರ್ಮಸ್ಥಳ ಸೈಡು ಹೋಗೋಣ, ಒಂದು ಟ್ರಿಪ್ ಮಾಡೋಣ, ಒಂದು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ನನ್ನ ಫ್ರೆಂಡ್ ಅದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಈಗ ಎಲ್ಲಿದ್ದೀವಿ ಅಂದರೆ ಕರೆಕ್ಟಾಗಿ ಯಶವಂತಪುರ ಬಿಟ್ಟಿದ್ದೀವಿ. ಫುಲ್ಲು ಕತ್ಲೆ ಇದೆ, ಕೂರಾದೊಂದು ಜಾಗ ಇಲ್ಲ, ಎಲ್ಲ ಫಿಲ್ಲಾಗಿದ್ದಾರೆ. ಸೊ ಬಾಗಿಲಲ್ಲಿ ಕೂತ್ಕೊಂಡಿದ್ದೀವಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ನನ್ನ ವೀಡಿಯೋನ ನಾನು ನಿಮಗೆ ಹಾಕ್ತೀನಿ. ಏನಾದರೂ ಕಂಟೆಂಟ್ ಐಡಿಯಾಸ್ ಕೊಟ್ಟರೆ ಆ ಕಂಟೆಂಟ್ ಐಡಿಯಾಸ್ನ ಮಾಡ್ತೀನಿ. ಸದ್ಯಕ್ಕೆ ಈಗ ಟ್ರಾವೆಲಿಂಗ್ ವೀಡಿಯೋಸ್ನ ಮಾತ್ರ ಹಾಕ್ತಿರೋದು, ಟ್ರಿಪ್ ವೀಡಿಯೋಸ್ನ. ಮತ್ತು ಧರ್ಮಸ್ಥಳ ಹೋಗೋಕ್ಕೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಬೇಜಾರು, ದುಃಖ. ಅದು ಯಾಕೆ ಏನು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅಲ್ಲಿ ತನಕ ಎಲ್ಲರೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ದಯವಿಟ್ಟು ಕೀಪ್ ಸ್ಮೈಲ್. ಬಾಯ್. ಹಾಯ್ ಗೈಸ್, ಫುಲ್ಲು ರಶ್ ಇತ್ತು ಟ್ರೈನಲ್ಲಿ. ಸೊ ಸೌಂಡ್ ಇರೋದ್ರಿಂದ ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೋಡಿ ಎಷ್ಟು ರಶ್ ಇದೆ. ಅವಳಂತೂ ಸಿಕ್ಕಿದ ಜಾಗದಲ್ಲೇ ಮಲ್ಕೊಬಿಟ್ಟಿದ್ದಾಳೆ ಗೈಸ್. ಫುಲ್ಲು ಜಗಳ ಆವತ್ತಂತೂ. ನೋಡಿ ಸುಬ್ರಹ್ಮಣ್ಯ ಕ್ರಾಸಿಂಗಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ರೈಲ್ವೆ ಸ್ಟೇಷನಲ್ಲಿ ಇಳಿದು ಮತ್ತೆ ರಿಟರ್ನ್ ವಾಪಸ್ ಅಲ್ಲಿಂದ ಟೆಂಪೋ ಹತ್ತಿ ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ 5 ಗಂಟೆ 5:15 ಏನೋ ಆಗಿತ್ತು. ಸೊ ಇಲ್ಲಿಂದ ಟ್ರಾವೆಲ್ ಶುರು ಮಾಡಿದ್ವಿ. ಕರೆಕ್ಟಾಗಿ 6 ಗಂಟೆಗೆ ಅಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಸಿಗ್ತೀನಿ ಗೈಸ್. ರೋಡ್ ಉದ್ದಕ್ಕೂ ಫುಲ್ಲು ಕತ್ಲೆ ಇದೆ. ಸೊ ನಿದ್ದೆ ಒಂದು ಕಡೆ ವಿಡಿಯೋ ಮಾಡ್ತಿದ್ದೆ. ಅವಳಂತೂ ಫುಲ್ಲು ಸಿಕ್ಕಿದ ಜಾಗದಲ್ಲೆಲ್ಲ ನಿದ್ದೆ ಮಾಡಿದ್ದಾಳೆ ಗೈಸ್. ನನಗೆ ಆ ಥರ ಮಾಡೋಕ್ಕೆ ಆಗಲಿಲ್ಲ. ಸೊ ಅದು ಒಂದು ದೇವಸ್ಥಾನ ಇತ್ತು, ಚಾಮುಂಡೇಶ್ವರಿ ಆಂಜನೇಯನ ದೇವಸ್ಥಾನ, ಸಾರಿ. ಸೊ ಅದು ಇನ್ನೂ ಬಾಗಿಲು ತೆಗ್ದಿರಲಿಲ್ಲ, ಅಲ್ಲಿ ದರ್ಶನ ಆಗಲಿಲ್ಲ. ಹಂಗೆ ಟ್ರಾವೆಲ್ ಶುರು ಮಾಡಿ ಹಂಗೆ ಹೋಗ್ತಾ ಇದ್ವಿ ಗೈಸ್. ಒಂದು ಗಾಡೀಲಿ ಏನಿಲ್ಲ ಅಂದರೂ ಒಂದು 10-12 ಜನನ ಕೂಣಿಸ್ತಾರೇನೋ. ಮುಂದೆ ಫ್ರಂಟಲ್ಲೇ 4 ಜನ ಕೂತ್ಕೊಂಡು ಹೋಗಿರೋದು. ಎಂಟ್ರಿ ಆದ್ವಿ ಗೈಸ್. ಧರ್ಮಸ್ಥಳಗೆ ಎಂಟ್ರಿ ಕೊಟ್ವಿ. ಕರೆಕ್ಟಾಗಿ ಬೆಳಗಿನ ಜಾವ 6 ಗಂಟೆ ಆಗಿತ್ತು. ಫುಲ್ಲು ಮಳೆ ಬಂದು ಒದ್ದೆ ಇತ್ತು. ಸೊ ಈಗ ಇಳಿದು ಮತ್ತೆ ಸಿಗ್ತೀವಿ ಗೈಸ್. ಹಾಗೆ ಬರ್ತಾ ಇದ್ದು ಕೊಳದ್ದು ವಿಡಿಯೋ ಮಾಡಿಕೊಂಡೆ. ಸೊ ಸ್ನಾನಕ್ಕೆ ಅಂತ ಹೋದಾಗ ಇಲ್ಲಿ ಕೊಳ ಸಿಗುತ್ತಲ್ಲ, ಅಲ್ಲಿ ನದಿ ಸ್ನಾನ ಮಾಡಲಿಕ್ಕೆ ಅಂತ ಇಲ್ಲಿ ಬಟ್ಟೆಗಳು ಸಿಗುತ್ತಂತೆ. ಸೊ ಹಾಗಾಗಿ ಬಟ್ಟೆ ಎಲ್ಲ ಹಾಕಿದ್ರು. ಅದೊಂಚೂರು ಕ್ಲಿಪ್ ತೊಗೊಂಡೆ. ಧರ್ಮಸ್ಥಳ ಪುಳಿಯೋಗರೆಗೆ ಹಾಗೆ ಹೇಳ್ದಂಗೆ ಧರ್ಮಸ್ಥಳದಲ್ಲಿ 2 ಕಹಿ ನೆನಪು ಸಿಹಿ ನೆನಪಿದೆ ಅಂತ ಹೇಳಿದೆ. ಹಾಗೆ ಪ್ಲೇಸ್ ತೋರಿಸ್ತಾ ನಾನು ಮಾತಾಡ್ತೀನಿ. ಬಟ್ ಒಂದು 11 ಇಯರ್ಸ್ ಬ್ಯಾಕ್ ಇದೇ ಧರ್ಮಸ್ಥಳಕ್ಕೆ ಅಣ್ಣ ಜೊತೆ ಬಂದಾಗ ಇದೇ ಹೋಟೆಲಲ್ಲಿ ಪುಳಿಯೋಗರೆ ಕೊಡಿಸಿದ್ದ. ಅದು ಮೊದಲನೇ ನೆನಪು. ಇನ್ನೂ ಇದೆ. ಹಾಗೆ ಹೇಳ್ತೀನಿ, ಊಟ ಮಾಡಿ ಮುಗಿಸಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.
ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ಸೆಕೆ, ನನ್ನ ಮೈಯಲ್ಲಿರೋ ಕೆಟ್ಟ ನೀರು ಆ ಥರ ಇದೆ. ಸೊ ನೆಕ್ಸ್ಟು ಇದು ಬ್ಯಾಕ್ ಕ್ಯಾಮ್ರಾ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಧರ್ಮಸ್ಥಳ ಫಸ್ಟ್ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿತ್ತು, ಈಗ ನೋಡಿ ಅಂಗಡಿ ಆಗಿದೆ. ಬಸ್ ಸ್ಟ್ಯಾಂಡ್ ತೆಗೆದೆಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಏನು ಅಂದರೆ, ನಾನು ನಮ್ಮಣ್ಣ ನನ್ನ ಮೊದಲನೇ ಮಗು ಪ್ರೆಗ್ನೆಂಟಲ್ಲಿ ನಮ್ಮಣ್ಣನೇ ಫಸ್ಟು ಧರ್ಮಸ್ಥಳ ಅಂತ ತೋರಿಸಿದ್ದು ಅಂದರೆ ನಮ್ಮಣ್ಣನೇ. ಅಲ್ಲಿ ತನಕ ಧರ್ಮಸ್ಥಳ ಹೆಂಗೈತೆ ಅನ್ನೋದೇ ನೋಡಿರಲಿಲ್ಲ. ಸೊ ಈ ಶ್ರೀ ಕ್ಷೇತ್ರನ ತೋರಿಸಿದ್ದು ನಮ್ಮಣ್ಣ ಫಸ್ಟು 11 ಇಯರ್ಸ್ ಬ್ಯಾಕ್ ನಾನು ನೋಡಿದ್ದು. ಈಗ ಫುಲ್ಲು ಚೇಂಜ್ ಆಗಿದೆ. ಯಾಕೆಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ಸ್ಟ್ಯಾಂಡ್ ತೆಗೆದು ಬೇರೆ ಎಲ್ಲೋ ಹಾಕಿದ್ದಾರೆ. ಫುಲ್ಲು ಡಿಮ್ಯಾಂಡು. ಇಲ್ಲಿಂದ ಟ್ರಾವೆಲ್ ಮಾಡಬೇಕು ಅಂದರೆ ಅಲ್ಲಿ ಕೇಳಿದ್ವಿ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಅಂತ. ಅವ್ರು ಹೇಳಿದರು 1800 ರೂಪಾಯಿ ಕೊಡಿ, ಇಬ್ಬರನ್ನೇ ಕರ್ಕೊಂಡು ಹೋಗ್ತೀವಿ, ಪ್ಯಾಸೆಂಜರ್ ಇಲ್ಲ ಅಂತ. ಅದಕ್ಕೆ ಬೇಡ ಅಂತೇಳಿ ನಮ್ಮ ಸಿದ್ದರಾಮಯ್ಯವರು 8 ಲಕ್ಷ ಯಾವುದು 5 ಲಕ್ಷದ ಕೆಂಪು ಬಸ್ಸು ಹೆಣ್ಣು ಮಕ್ಕಳಿಗೆ ಅಂತ ಫ್ರೀ ಬಿಟ್ಟಿರೋದರಿಂದ ಅದರಲ್ಲಿ ಜರ್ನಿ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಅದರಲ್ಲಿ ಯಾರು ಎಷ್ಟು ಆಮ್ಲೆಟ್ ಹಾಕ್ತೀವೋ ಇಲ್ಲ ಡಿಸೆಂಟಾಗೆ ಹೋಗ್ತೀವೋ. ಈ ಮಳೆ ರಾಯ ಬೇರೆ ಗುಡುಕ್ತಿದ್ದಾನೆ, ಯಾರು ಎಷ್ಟು ಆಮ್ಲೆಟ್ ಹಾಕ್ತಾರೋ ನೋಡೋಣ. ಯಾಕೆಂದರೆ ಆಲ್ಮೋಸ್ಟ್ ಟಯರ್ಡ್ ಆಗಿದ್ದೀವಿ. ದೇವಸ್ಥಾನಕ್ಕಂತೂ ಹೋಗಿಲ್ಲ, ಸುಮ್ಮನೆ ಹೊರಗೆ ಓಡಾಡಿಕೊಂಡು ಸೌಜನ್ಯ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಓಡಾಡಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಅಲ್ಲ ಅಣ್ಣ, ಇದು ಇಂಥ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಒಳಗೆ ಹೋಗುತ್ತೆ. ಆ ಕಡೆಯಿಂದ ಆಟೋ ಮಾಡ್ಕೊಂಡು ಹೋಗೋದಲ್ಲ, ನೋಡಿದ್ರ ಇದು ಬೇಡ 1200 ಎಲ್ಲ ಕೊಡೋ ಅಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಅಲ್ಲಿ 1800 ಆಯಿತು, ಇಲ್ಲಿ 1200. ಅದು ಆಟೋಗೆ ಯಾಕೆ ಬೇಕು ಈ ವನವಾಸು? ಕೆಂಪು ಬಸ್ ಇದೆ ರೀ ಹೆಣ್ಮಕ್ಳಿಗೆ ಅಂತ. ಈಗ ಯಾವುದು ರತ್ನಗಿರಿ ಬಾಹುಬಲಿ ಬೆಟ್ಟ ನೋಡಿ, ಇದರಲ್ಲೆಲ್ಲ ತಿರುಗಾಡಿ ಬೆಳಗ್ಗೆಯಿಂದ ಕಾಲು ಕೈಯೆಲ್ಲ ನೋವು ಬಂದಿದೆ, ಸುಸ್ತಾಗಿದೆ. ಸೊ ಹೀಗೆ ಜರ್ನಿ ಮಾಡ್ತಿರ್ತೀವಿ. ನೆಕ್ಸ್ಟು ಹಾಗೆ ಜರ್ನಿ ಮಾಡ್ತಾ ಒಂದೊಂದು ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತಾ ಒಂದು ಎನರ್ಜೆಟಿಕ್ ಎಲ್ಲ ಪವರ್ ಸಿಗೋವಂಥ ದೇವಸ್ಥಾನಗಳನ್ನ ಆಲ್ಮೋಸ್ಟ್ ಸುತ್ತೋ ಪ್ರಯತ್ನ ನಾನು ನನ್ನ ಫ್ರೆಂಡ್ಸ್ ಮಾಡ್ತೀವಿ. ನೆಕ್ಸ್ಟು ಇದೆ ನೆಕ್ಸ್ಟ್ ವೀಕ್ ಅಂದರೆ ಒಂದು 10ನೇ ತಾರೀಕು ಮೇಲೆ ಬೇರೆ ಕಡೆ ಫ್ರೆಂಡ್ಸ್ ಎಲ್ಲ ಶೆಡ್ಯೂಲ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಟ್ರಿಪ್ಪಿಗೆ. ಬೀಚಿಗೆ ಹೋಗೋಣ, ಸಮ್ಮರಲ್ಲಿ ಬೀಚಲ್ಲಿ ಕೂಲಾಗಿ ನೀರಲ್ಲಿ ಈಜೊಡಿಯೋಣ ಅಂತ. ಸೊ ಅಲ್ಲಿ ಹೆಂಗಿರುತ್ತೆ ಟ್ರಿಪ್ಪು ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಧರ್ಮಸ್ಥಳ ಎಪಿಸೋಡ್ನ ಪೂರ್ತಿ ಮುಗಿಸ್ತೀನಿ, ಓಕೆನಾ? ಈಗ ಬಸ್ ಹತ್ಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್. ಬಸ್ ಹತ್ತಿದ್ವಿ ಗಾಯ್ಸ್. ಬಸ್ಸು ಫುಲ್ಲು ರಶ್ ಇತ್ತು. ನಾನು ಇಳಿದಿದ್ದೆ, ಮತ್ತೆ ರಿಟರ್ನ್ ವಾಪಸ್ ಈ ಬಸ್ ಬಿಟ್ಟರೆ 7 o'clockಗೆ ಅಂದರು. ಮತ್ತೆ ಬಸ್ ಹತ್ತಿ ಆ ರಶಲ್ಲೇ ನಿಂತಿದ್ವಿ. ಬಟ್ ನನ್ನ ಪರದಾಟ ನೋಡೋಕ್ಕಾಗ್ದಂತೆಯೇ ಬಸ್ ಡ್ರೈವರು ಪಕ್ಕದಲ್ಲಿರುವಂಥ ಇಂಜಿನ್ ಮೇಲೆ ಕೂಣಿಸಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಈ ವಿಡಿಯೋದಲ್ಲಿ ಆ ವಿಡಿಯೋ ಕೂಡ ಸೇವ್ ಆಗಿದೆ, ವಿಡಿಯೋ ಬಿಟ್ಟಿದ್ದೀನಿ, ದಯವಿಟ್ಟು ನೋಡಿ. ಎಸ್ ಗಾಯ್ಸ್ ನೋಡಿ, ಹಿಂಗೆ ಕೂತ್ಕೊಂಡು ಹೋಗ್ತಿದ್ದೀನಿ. ಅವ್ರು ಬ್ರೇಕ್ ಹೊಡೆದ್ರೆ ಮುಂದಕ್ಕೆ ಹೋಗಿ ಬೀಳ್ತೀನೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಜಾಗ ಸಿಕ್ತು. ಆಗ ಅಂಗಡಿ ಹಿಂಗಿರಲಿಲ್ಲ, ಫುಲ್ಲು ಹೆಂಗಿತ್ತು ಗೊತ್ತಾ ಈ ಅಂಗಡಿ? ಕಾಕನ ಅಂಗಡಿ ಇದ್ದಂಗಿತ್ತು, ಬೇಕ್ರಿ ಏನೂ ಇರಲಿಲ್ಲ. ಇದೊಂದೇ ಅಂಗಡಿ ಇದ್ದಿದ್ದು. ಇಲ್ಲಿ ಕೂಣಿಸಿ ಸುಬ್ರಹ್ಮಣ್ಯಗೆ ಹೋಗಿದ್ರು, ಏಕೆಂದರೆ ನಾನು ಪ್ರೆಗ್ನೆಂಟು ಅಂತ ಕುಣಿಸ್ಬಿಟ್ಟು ಹೋಗಿದ್ರು. ಬಟ್ ಈಗ ಫುಲ್ಲು ಡೆವಲಪ್ಮೆಂಟ್ ಆಗಿದೆ. ಯಾವುದಿದು ಸುಬ್ರಹ್ಮಣ್ಯ ಕ್ರಾಸಿಂಗ್
ಹಿಂಗೋದ್ರೆ ಸುಬ್ರಹ್ಮಣ್ಯ 12 ಕಿಲೋಮೀಟರ್ಸು, ಹಿಂಗೋದ್ರೆ ಧರ್ಮಸ್ಥಳ 55 ಕಿಲೋಮೀಟರ್ಸು. ಈಗ ನಡ್ಕೊಂಡು ಹೋಗೋಣ. ಎಲ್ಲಿ ತನಕ ಆಗುತ್ತೆ ಬಾ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡು ಹೋಗೋಣ. ಬೇಜಾನ್ ಮಿಂಚುತ್ತಿದೆ, ಜೊತೆಗೆ ನಾವು ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ. ಬಾ, ಹಂಗೆಲ್ಲ ಹೆದರ್ಕೊಬಿಟ್ರೆ ಆಗೋಯ್ತು. ನೋಡಿ ಗೈಸ್ ಹೆಂಗೆ ಹೆದರ್ಕೊಂತಿದ್ದಾಳೆ, ಈ ಕತ್ಲೆಗೆ ಹೆದರ್ಕೊಂಡಿದ್ದಾಳೆ. ಓಕೆ, ಮತ್ತೆ ಹಾಂ ಗೈಸ್, ಹೊಟ್ಟೆ ತುಂಬ ಹಶ್ವಾಗಿತ್ತು. ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ನೆಕ್ಸ್ಟು ಟ್ರೈನ್ ಫುಲ್ಲು ರಶ್ ಇದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಬೇಜಾರಾಗಬೇಡಿ. ಬ್ಯಾಂಗ್ಳೂರು ರೀಚ್ ಆದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ಕಮ್ ಬ್ಯಾಕ್ ಮಾಡಿದ್ದೀನಿ, ಯಾರೆಲ್ಲ ಲವ್ ಯು ಸೋ ಮಚ್. ಮತ್ತು ಇದೇ ರೀತಿ ವೀಡಿಯೋಸ್ನ ಮಾಡ್ತಿರ್ತೀನಿ. ನಿಮ್ಮೆಲ್ಲರ ಸಪೋರ್ಟು ಕೂಡ ನನಗೆ ಬೇಕು. ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ಲ, ಕೀಪ್ ಸ್ಮೈಲ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗ್ತೀನಿ ಟ್ರಿಪ್ಪಿನ ಎಪಿಸೋಡಲ್ಲಿ. ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ಟ್ರಿಪ್ಪಿಗೆ ಏನೇನು ಮಾಡ್ತೀನಿ, ಎಷ್ಟೆಷ್ಟೆಲ್ಲ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತೆಲ್ಲ ಶೇರ್ ಮಾಡ್ತೀನಿ. ಬಾಯ್ ಗಾಯ್ಸ್, ಲವ್ ಯು.